ತುಂಬ ಓಡಾಡ್ಕೊಂಡಿದ್ದು ಸಿಂಹ ಹಿಂಗೆ ಒಂದೇ ಸರಿ ಗುಹೆ ಸೇರ್ಕೊಬಿಟ್ರೆ ಇಡೀ ಕಾಡಿಗೆ ಕಣ್ಣೀರು ಹಾಕಿಲ್ವೇ? ಇಲ್ಲ ಕಣೋ ಅಣ್ಣ, ಸಿಂಹ ನೆಲ ಕಚ್ಚಿದ್ರೆ ಗಾಡಿ ನಿಟ್ಟುಸಿರು ಬಿಟ್ಬಿಡತ್ತಂತೆ ಅಲ್ವಾ ಮಾವ? ಪಾರು, ತಮಾಷೆ ಮಾಡೋ ಹೊತ್ತಲ್ಲ ಇದು. ಅಯ್ಯೋ, ನಾನು ತಮಾಷೆ ಮಾಡ್ತಿಲ್ಲ ಮಾವ. ನನಗೆ ನಮ್ಮಪ್ಪನ ಈ ಸ್ಥಿತಿನಲ್ಲಿ ನೋಡೋದಕ್ಕೆ ತುಂಬ ನೋವಾಗುತ್ತೆ. ಆದರೆ ಏನು ಮಾಡಲಿ, ನಾನೊಬ್ಳು ಡಾಕ್ಟ್ರ್ ಆಗಿ ನಮ್ಮಪ್ಪಂಗೆ ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ ನನಗೆ. ಅದಕ್ಕೆ ದೇವ್ರ ಮೊರೆ ಹೋಗಿ ಅಲ್ಲಿ ಸಿದ್ಧರ ಹತ್ರ ಈ ಭಸ್ಮ ತಗೊಂಡು ಬಂದಿದ್ದೀನಿ. ಇದನ್ನು ಹಚ್ಚಿದ್ರೆ ಅಪ್ಪ ಸರಿ ಹೋದ್ರೂ ಹೋಗ್ಬೋದೇನೋ ಅಂತ. ಅದಕ್ಕೆ ನನ್ನ ಅಪ್ಪಂಗೆ ಇದನ್ನು ಹಚ್ಚಿ ಅವ್ರು ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ಮನಸ್ಸಿಂದ ಬೇಡ್ಕೋತೀನಿ. ದಯವಿಟ್ಟು ನೀವೆಲ್ಲರೂ ಹೊರಗಿರ್ತೀರಾ ಸ್ವಲ್ಪ? ಇವಳು ಬೇರೆ ಏನೋ ಕಳ್ಳಾಟ ಆಡೋದಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ನಿಸ್ತಿದೆ. ನೋಡ್ರವ್ವ, ಯಾರು ಆಚೆ ಹೋಗಿ, ನಾನು ಮಾತ್ರ ಆಚೆ ಹೋಗಕ್ಕಿಲ್ಲ, ಡೊಣ್ಕೊಳ್ತಾವೆ ಇರ್ತೀನಿ. ಏ ಛತ್ರಿ ಅಣ್ಣ, ಯಾಕೆ ಸುಮ್ಕೆ ಆಟ ಮಾಡಿಯಾ? ಒಂದು 5 ನಿಮಿಷದ ಕೆಲಸ ಏನಾಯ್ಕಿಲ್ಲ, ನಡಿ. ಹಂಗಲ್ಲ ಶಿವಣ್ಣ, ಈಟು ವರ್ಷದಿಂದ ದೊಣ್ಕೊಳ್ತಾವೆ ಜೊತೆಗೆ ಇದ್ದೀನಿ ಕೆಲಸ ಮಾಡ್ಕೊಂಡು. ಈಗ ಏಕಾಏಕಿ ಹೊಂಟೋಗೋದ್ರೆ ಹೆಂಗಾಯ್ತದೆ? ನಾನು ಹೋಯ್ಕಿಲ್ಲ, ದೊಣ್ಕೊಳ್ತಾವೆ ಇರ್ತೀನಿ. ಛತ್ರಿ ಅಣ್ಣ, ಯಾಕೆ ಹೀಗೆ ಮಕ್ಕಳ ಥರ ಹಠ ಮಾಡ್ತಾ ಇದೆಯಾ? ಇಷ್ಟಕ್ಕೂ ಹೊರಗೆ ಹೋಗು ಅಂತ ಹೇಳಿದ್ದು ಯಾರು? ಪಾರು ತಾನೆ. ನಾವೆಲ್ಲರೂ 5 ನಿಮಿಷ ಹೊರಗಡೆ ಹೋದರೆ ಪಾರು ಏನೋ ಮಾಡ್ತಾಳೆ, ಅದರಿಂದ ಇವ್ರು ಸರಿ ಹೋದ್ರೂ ಹೋಗ್ಬೋದು. ನಡೀರಿ ಎಲ್ಲ. ಇಲ್ಲ ಕಣವ, ನಾನು ಮಾತ್ರ ದೊಣ್ಕೊಳ್ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಈ ಚಿತ್ರಿ, ಅದೇ ಮತ್ತೆ ಇವಾಗ ಅಪ್ಪಯ್ಯ ಸರಿ ಹೋಗ್ಲಿ ಅಂತ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ನೀನು ಹೋಗೋದಿಲ್ಲ ಅಂತ ಹಠ ಮಾಡ್ತಿದ್ಯಾ? ಬಾರೋ, ಅದೇನು ಮಾಡ್ಬೇಕು ನೀನು ಮಾಡವ. ಒಟ್ಟಿನಲ್ಲಿ ಅಪ್ಪಯ್ಯ ರೂಮಿಂದ ಈಚೆ ಬರಬೇಕಾದ್ರೆ ಸಿಂಹ ಗರ್ಜನೆ ಅಂತಾರಲ್ಲ, ಹಂಗೆ ಗರ್ಜನೆ ಮಾಡ್ಕೊಂಬರ್ಬೇಕು. ಹೇ ಪರ್ಸು, ಆನೆ ಬೋಳ್ಬಿಡ್ಬೋದು, ಹಾವು ಕಿರ್ಚಾಡ್ಬಿಡ್ಬೋದು, ಆದರೆ ಮಾವ ಯಾವತ್ತೂ ಗರ್ಜನೆನೇ ಮಾಡೋದು. ಸಿಂಹ ಕಲ ಮಾವ, ಸಿಂಹ. ಬನ್ನಿ ಹೋಗೋಣ. ಬೇಡ ಶಿವಣ್ಣ, ನಾನು ಬರೋಕ್ಕಿಲ್ಲ. ಏ ಚಟ್ರಣ ಬರ್. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಆಹಾ, ಇನ್ನೊಂದು ಸಾಂಗ್ ಇದೆ, ಅದೇ ಅವತ್ತು ನಾನು ನಿಮಗೋಸ್ಕರ ತುಂಬ ಪ್ರೀತಿಯಿಂದ ಹಾಡಿದ್ನಲ್ಲ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ಒಳ್ಳೆ ಸಾಂಗ್ಗಳಲ್ವ. ಬಹುಶಃ ಈ ಸಾಂಗ್ ಬರ್ದಿರೋರ್ಗೆಲ್ರಿಗೂ ಒಳ್ಳೆ ಅಪ್ಪಂದ್ರಿದ್ರು ಅನ್ಸುತ್ತೆ. ನನಗೇನಾದರೂ ಅಪ್ಪನ ಬಗ್ಗೆ ಸಾಂಗ್ ಬರಿ ಅಂತ ಕೊಟ್ಟರೆ ನಾನೇನಂತ ಬರಿತೀನಿ ಗೊತ್ತಾ? ನಿನ್ನಂತ ನೀಚ ಇಲ್ಲ, ನಡ್ಕಾಡೋ ಸಾಚ ಊರ್ಗೆಲ್ಲ. ಹಿಂಗೆ ಸೂಪರ್ ಅಲ್ಲ? ಮುಂದಿನ ಜನ್ಮ ಅಂತೇನಾದರೂ ಇದ್ರೆ ನೀವಂತೂ ನನ್ನ ಅಪ್ಪ ಆಗಿರಬಾರ್ದು ಅಂತಾನೆ ಹಾಡು ಬರಿತೀನಿ. ಓ, ಯಾಕಪ್ಪ ಉರಿತಿದ್ಯಾ? ಇವಳು ನಾನು ಹೆತ್ತ ಮಗಳು, ನಾನು ಸಾಕಿದ ಮಗಳು, ನಾನು ಅನ್ನ ವಿಚ್ಚೆ ಕೊಟ್ಟು ಬೆಳೆಸಿದ ಮಗಳು ಇಷ್ಟೆಲ್ಲ ಆಡ್ತಿದ್ದಾಳೆ ಅಂತ ಉರಿತಿದ್ಯಾ? ಕೋಪ ಬರ್ತಿದ್ಯಾ? ಇಲ್ಲಿ ಕೋಪದಲ್ಲಿ ಪಾರ್ವತಿ ಅಂತ ಹಳೇ ವಿಲನ್ ಸ್ಟೈಲಲ್ಲಿ ಒಂದ್ಸತಿ ಕೂಗ್ ಹಾಕಿ ನೋಡೋಣ. ಸಾರಿ ಅಪ್ಪ, ಆಗಲ್ಲ ಅಂತ ಹೇಳ್ತಿದ್ದೀರಾ? ಯೋ ಸಾಕು, ಸುಮ್ಮನಿರಯ್ಯ. ಅದೆಷ್ಟು ಅಂತ ನಾಟಕ ಆಡ್ತೀಯ? ನೀನು ಮೊದಲನೇ ದಿನ ಹಿಂಗೆ ಮಲಗಿದ್ದಲ್ಲ, ಆಗಲೇ ನನಗೆ ಗೊತ್ತಾಗೋಯ್ತು ಎಲ್ಲರೂ ಬೆಪ್ಪ ಮಾಡಕ್ಕೆ ಹೊರಟಿದ್ದಾರೆ ನಮ್ಮಪ್ಪ ಅಂತ. ಅಣ್ಣ, ಅದೇನು ಈಚೆ ಹೊಸಿ, ಬೇಗ ಹೇಳು. ಹೇಳ್ತೀನಿರ್ಲ. ಮಾನೀಯರೇ, ಮಹಿಳೆಯರೇ, ಈಗ ರಾಣಿ ಕೈನಾಗೆ ಸೈನ್ ಹಾಕ್ಸ್ಕೊಂಡು ಆಗೋಗದೆ. ನಮ್ಮಪ್ಪ ಮಾಡಿಟ್ಟಿರೋ ಆಸ್ತಿ ಎಲ್ಲ ರಾಣಿ ಹೆಸರಿಗೆ ಬರ್ತದೆ, ರಾಣಿಯಿಂದ ನಮ್ಮ ಹೆಸರಿಗೆ ಬರ್ತದೆ. ಹಂಗಿದ್ಮ್ಯಾಕ ಅವ್ರನ್ನ ಉಳಿಸ್ಬೇಕು ಯಾಕೆ? ಅಂದ್ರೆ ಅವ್ರನ್ನ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ?
ಮುಗಿಸ್ಬೇಕು ಅನ್ಕೊಂಡು ಆಗೋಗದೆ. ಈರ್ಭದ್ರಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಾಗದೆ. ಹೆಂಗಿದ್ರು ಮುಗಿಸ್ಬೇಕು ಅಂತಿದ್ದೀರಾ, ಯಾವುದಕ್ಕೂ ಒಂದ್ಸರಿ ಆಸ್ತಿ ಪತ್ರ ಚೆಕ್ ಮಾಡ್ಬಿಡಿ. ಏಯ್ ನಿನ್ ತರ 24 ಗಂಟೆನೂ ಪಾರು ಅನ್ನಲ್ಲ ನನ್ನ ಗಂಡ. ಅವ್ರ ಕಣ್ಮುಂದೆ ತಾನೇ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿನ್ ಜ್ಞಾನ ಎಲ್ಲಿತ್ತು? ಇನ್ನೊಂದ್ಕಿತ ನೋಡ್ಕೊಳಕ್ಕೆ ಏನು ಗಂಟು ಕಳ್ಕೊತೀರಾ? ಏನೋ ಹೇಳಕ್ ಬಂದ್ರೆ ನನಗೆ ಬೈತಾರೆ. ಏನ್ ಬಡ್ಡೆತ್ತಿದೆ, ಹೊಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಲ. ಏನಾಗ ಅದೇನ್ ಹೇಳಲ್ಲ, ಇಲ್ಲ ಈ ಮಂಗನ ಮಗನ್ನ ಒದ್ದ ಆಚೆ ಕಳ್ಸು. ಇವನ್ ಕಾಟ ತಡಿಯಕ್ಕಾಗಂತ. ಮಂಗ ಮೀ ಅಜ್ಜಿ, ಈಗ ರಾಣಿ ಕೈನಾಗೆ ಸೈನ್ ಹಾಕ್ಸ್ಕೊಂಡಾಗದೆ ಆಸ್ತಿ ನಮ್ಮ ಹೆಸರಿಗೆ ಬಂದೇ ಬರ್ತದೆ, ಯಾವ ಡೌಟು ಇಲ್ಲ. ಅದಕ್ಕೆ ಈರ್ಭದ್ರೇನವ್ರು ಹೇಳೋರೆ ಅವ್ರನ್ನ ಮುಗಿಸ್ಬಿಡೋಣ ಅಂತ. ಆದ್ರೆ ಹೆಂಗ್ ಮುಗಿಸ್ಬೇಕು ಅಂದ್ರೆ ಕೊಲೆ ಅಂತ ಅನ್ಸ್ಕೋಬಾರ್ದು, ಕೈಗೆ ರಕ್ತ ಅಂಟಬಾರ್ದು, ಹಂಗ ಮಾಡ್ಬೇಕು. ಅದ್ ಹೇಗ್ರಿ ಸಾಧ್ಯ? ಕೈಗೆ ರಕ್ತ ಅಂಟ್ಕೋಬಾರ್ದು ಅಂದ್ರೆ ಕೈಗೆ ಗ್ಲೌಸ್ ಹಾಕೊಂಡು ಆಮ್ಯಾಗ ಕೊಲೆ ಮಾಡಬೇಕು. ಏಯ್ ನಾನೇ ಎದ್ದೋಯ್ತೀನಿ ಕಡ್ಲ, ಮಾತ್ಕೋ ಅಡ್ಡ ಬರ್ತಾನೆ. ಅಜಯ್ ಅಜಯ್, ಏ ಯಾಕ್ಲ ಹಿಂಗ ಆಡ್ತೀಯಾ? ಯಾಕ್ಲ ನಮ್ ಪ್ರಾಣ ತಿಂತೀಯಾ? ನಾನೀಗ ಮನೂರ ರಾಣಿನ ಚಿಗವನ್ನ ಕರಿತೀನಿ. ನಮ್ಮಿಂದ ತೆಪ್ಪಾಗ್ಬಿಟ್ಟದೆ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕತೀನಿ, ಡವ್ ಮಾಡ್ತೀನಿ. ನೀವು ಹಂಗೆ ಮಾಡ್ಬೇಕು ಆಟಯ್ಯ. ಹಾ ರಾಣಿ, ಮನು, ತಮ್ಮಡು, ರಾಣಿ, ಡವ್ ಮಾಡಕ್ ರೆಡಿ ಆಗಿರಿ. ತಮ್ಮಡು, ರಾಜಾ,